Hey, hello friends, ನಮಸ್ಕಾರ. ಇನ್ನೊಂದು ಲೆಸನ್ಗೆ ಸ್ವಾಗತ. ಸೊ ನಾವು ಪ್ರೀವಿಯಸ್ ಲೆಸನಲ್ಲಿ ಟ್ರಯಲ್ ಬ್ಯಾಲೆನ್ಸ್ ನೋಡಿದ್ವಿ. ಸೊ ಟ್ರಯಲ್ ಬ್ಯಾಲೆನ್ಸ್ ಅಂಡ್ ರೆಕ್ಟಿಫಿಕೇಶನ್ ಆಫ್ ಎರರ್ಸ್. ಸೊ ನೆಕ್ಸ್ಟ್ ಪ್ರಾಸೆಸ್ ಬಂದು ಆ ಟ್ರಯಲ್ ಬ್ಯಾಲೆನ್ಸ್ ಇಟ್ಕೊಂಡು ಫೈನಲ್ ಅಕೌಂಟ್ಸ್ನ ನಾವು ಪ್ರಿಪೇರ್ ಮಾಡೋದು. ಸೊ ಈಗ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸಲ್ಲಿ 2 ಮೇನ್ ಸ್ಟೇಟ್ಮೆಂಟ್ಸ್ ಇದ್ದಾವೆ. ಫಸ್ಟ್ ಬಂದು ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಸೆಕೆಂಡ್ ಬಂದು ಬ್ಯಾಲೆನ್ಸ್ ಶೀಟ್. ಸೊ ನಾವು ಫಸ್ಟ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ನೋಡೋಣ. ಸೊ ಈ ಸ್ಟೇಟ್ಮೆಂಟ್ ಏನಂದರೆ, ಒಂದು ಬಿಸ್ನೆಸ್ ಒಂದು ಅಕೌಂಟಿಂಗ್ ಪೀರಿಯಡಲ್ಲಿ, ಸೊ ಯೂಶಲ್ ಆಗಿ ಒನ್ ಇಯರ್ಗೆ ಎಷ್ಟು ಅಂದರೆ ಆಪರೇಟಿಂಗ್ ಪ್ರಾಫಿಟ್ ಅಥವಾ ಲಾಸ್ ಏನಾಗಿದೆ ಅಂತ ತೋರಿಸುತ್ತೆ. ಸೊ ಪ್ರಾಫಿಟ್ ಆರ್ ಲಾಸ್ ತೋರಿಸೋದೇ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಇದರಲ್ಲಿ 2 ಪಾರ್ಟ್ಸ್ ಇದೆ. ಫಸ್ಟ್ ಬಂದು ಟ್ರೇಡಿಂಗ್ ಅಕೌಂಟ್, ಸೆಕೆಂಡ್ ಬಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಟ್ರೇಡಿಂಗ್ ಅಕೌಂಟ್ ಏನಂದರೆ, ಟ್ರೇಡಿಂಗ್ ಆಕ್ಟಿವಿಟೀಸ್ ಇಂದ ಪ್ರಾಫಿಟ್ ಆಗಿದೆಯಾ ಅಥವಾ ಲಾಸ್ ಆಗಿದೆಯಾ ಅಂತ ತೋರಿಸುತ್ತೆ. ಸೊ ಟ್ರೇಡಿಂಗ್ ಆಕ್ಟಿವಿಟೀಸ್ ಅಂದರೆ ಆಪರೇಟಿಂಗ್ ಆಕ್ಟಿವಿಟೀಸ್. ಸೊ ಒಂದು ಬಿಸ್ನೆಸ್ ಏನು ಮಾಡುತ್ತೆ ಅಂದರೆ, ಒಂದು ಬಿಸ್ನೆಸ್ ಇಮ್ಮಿಡಿಯೇಟ್ ಆಗಿ ಇನ್ವಾಲ್ವ್ ಆಗಿರೋ ಆಪರೇಷನ್ಸ್ ಅಲ್ಲಿ ಆ ಬಿಸ್ನೆಸ್ಗೆ ಪ್ರಾಫಿಟ್ ಆಗಿದೆಯಾ ಅಥವಾ ಲಾಸ್ ಆಗಿದೆಯಾ ಅಂತ ತೋರಿಸೋದೇ ಟ್ರೇಡಿಂಗ್ ಅಕೌಂಟ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಏನು ಮಾಡುತ್ತೆ ಅಂದರೆ, ಅಲ್ಲಿರೋ ಪ್ರಾಫಿಟ್ ಅಂದರೆ ಟ್ರೇಡಿಂಗ್ ಅಕೌಂಟಲ್ಲಿ ತೋರಿಸೋ ಪ್ರಾಫಿಟ್ ಅಥವಾ ಲಾಸನ್ನು ತಗೊಂಡು ಬೇರೆ ಎಕ್ಸ್ಪೆನ್ಸಸ್ ಆಗಿರ್ತಾವಲ್ಲ ಬಿಸ್ನೆಸ್ಗೆ, ಫಾರ್ ಎಕ್ಸಾಂಪಲ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್, ಈಗ ರೆಂಟ್ ಕಟ್ಟೋದು ಅಥವಾ ಏನಾದರೂ ಇಂಟ್ರೆಸ್ಟ್, ಲೋನ್ ಮೇಲೆ ಇಂಟ್ರೆಸ್ಟ್ ಕಟ್ಟೋದು, ಇಂಟ್ರೆಸ್ಟ್ ಅರ್ನ್ ಮಾಡೋದು, ಇಂಥವೆಲ್ಲ ಅಡ್ಜಸ್ಟ್ ಮಾಡಿ ಫೈನಲ್ ಆಗಿ ಏನಾಗಿದೆ ನೆಟ್ ಪ್ರಾಫಿಟ್ ಅಥವಾ ನೆಟ್ ಲಾಸ್ನ ತೋರಿಸುತ್ತೆ. ಸೊ ಅದು ಬಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಎರಡು ಸೇರಿಸಿದಾಗ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಟ್ರೇಡಿಂಗ್ ಅಕೌಂಟಲ್ಲಿ ಬರೋ ಮೇನ್ ಐಟಮ್ಸ್ನ ನಾನು ಕ್ವಿಕ್ ಆಗಿ ಹೇಳ್ತೀನಿ. ಸೊ ಫಸ್ಟ್ ಬಂದು ಓಪನಿಂಗ್ ಸ್ಟಾಕ್. ನಾನು ಹೇಳಿದ್ನಲ್ಲ, ನಾವು ಅಕೌಂಟಿಂಗ್ ಇಯರ್ ಸ್ಟಾರ್ಟ್ ಮಾಡಿದಾಗ ಎಷ್ಟು ಗೂಡ್ಸ್ ನಮ್ಮ ಹತ್ರ ಇದೆ ಸ್ಟಾರ್ಟ್ ಮಾಡಿದ್ವಿ, ಅದು ಬಂದು ಓಪನಿಂಗ್ ಸ್ಟಾಕ್ ಆಗುತ್ತೆ. ಕ್ಲೋಸಿಂಗ್ ಸ್ಟಾಕ್ ಬಂದು ನಾವು ಫೈನಲ್ ಆಗಿ ಇಯರ್ ಫಿನಿಶ್ ಮಾಡಿದಾಗ ನಮ್ಮ ಹತ್ರ ಎಷ್ಟು ಅನ್ಸೋಲ್ಡ್ ಗೂಡ್ಸ್ ಇದೆ, ಅದು ಬಂದು ಕ್ಲೋಸಿಂಗ್ ಸ್ಟಾಕ್. ಸೊ ಈ ವರ್ಷ ಕ್ಲೋಸಿಂಗ್ ಸ್ಟಾಕೆ ನೆಕ್ಸ್ಟ್ ಇಯರ್ಗೆ ಓಪನಿಂಗ್ ಸ್ಟಾಕ್ ಆಗುತ್ತೆ. ನೆಕ್ಸ್ಟ್ ಬಂದು ಪರ್ಚೇಸ್ ಲೆಸ್ ರಿಟರ್ನ್ಸ್. ನಾನು ಹೇಳಿದ್ನಲ್ಲ, ಸೊ ಏನಾದರೂ ಪರ್ಚೇಸ್ ಮಾಡಿರ್ತೀವಿ, ಅದ್ರಲ್ಲಿ ನಾವು ರಿಟರ್ನ್ ಮಾಡಿದರೆ ಅದನ್ನು ನಾವು ಅಲ್ಲಿ ಲೆಸ್ ಮಾಡಿಕೊಂಡು, ಸೊ ನಾವು ನೆಟ್ ಪರ್ಚೇಸಸ್ ಮಾತ್ರ ತೋರಿಸ್ಬೇಕು ಓಪನಿಂಗ್ ಸ್ಟಾಕ್ ಕೆಳಗಡೆ. ನೆಕ್ಸ್ಟ್ ವೇಜಸ್. ಅದೇ ಡೈರೆಕ್ಟಾಗಿ ಪ್ರೊಡ್ಯೂಸ್ ಮಾಡೋಕ್ಕೆ ನಾವು ಏನೇನು ಖರ್ಚು ಮಾಡಿರ್ತೀವಿ ಅಂದರೆ ಏನೇನು ಸಂಬಳ ಕೊಟ್ಟಿರ್ತೀವಿ, ಸೊ ಅದು ಬಂದು ವೇಜಸ್ ಅಂತ ಹೇಳ್ತೀವಿ. ಕ್ಯಾರೇಜ್ ಇನ್ವರ್ಡ್ಸ್, ಫ್ರೈಟ್ ಇನ್ವರ್ಡ್ಸ್. ಸೊ ಇದು ಬಂದು ಏನಂದರೆ, ಈಗ ನಾವು ಪರ್ಚೇಸ್ ಮಾಡ್ತೀವಲ್ಲ, ಆ ಐಟಮ್ಸ್ನ ನಮ್ಮ ಫ್ಯಾಕ್ಟ್ರಿಗೆ ತರಬೇಕು. ಸೊ ಆ ತರಕ್ಕೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಆಗುತ್ತಲ್ಲ, ಅದನ್ನೇ ಕ್ಯಾರೇಜ್ ಆ್ಯಂಡ್ ಫ್ರೈಟ್ ಇನ್ವರ್ಡ್ಸ್ ಅಂತ ಹೇಳೋದು. ಫ್ಯೂಯಲ್, ವಾಟರ್, ಪವರ್, ಗ್ಯಾಸ್, ಸೊ ಇದೆಲ್ಲ ನಮಗೆ ಪ್ರೊಡ್ಯೂಸ್ ಮಾಡೋಕ್ಕೆ ಬೇಕಾಗಿರೋ ರಿಸೋರ್ಸಸ್ ಅಂತ ಹೇಳ್ಬೋದು. ಸೊ ಎಲೆಕ್ಟ್ರಿಸಿಟಿ, ಫ್ಯೂಯಲ್, ವಾಟರ್, ಗ್ಯಾಸ್ ಇವೆಲ್ಲ ನಾವು ಟ್ರೇಡಿಂಗ್ ಅಕೌಂಟಲ್ಲಿ ತೋರಿಸ್ತೀವಿ. ಪ್ಯಾಕೇಜಿಂಗ್ ಮೆಟೀರಿಯಲ್ ಆ್ಯಂಡ್ ಪ್ಯಾಕಿಂಗ್ ಚಾರ್ಜಸ್. ಪ್ಯಾಕೇಜಿಂಗ್ ಮೆಟೀರಿಯಲ್ ಬಂದು ನಾವು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಕನ್ಸಿಡರ್ ಮಾಡಬೇಕು. ಆದರೆ ಫೈನಲ್ ಆಗಿ ನಾವು ಗೂಡ್ಸ್ ಪ್ರೊಡ್ಯೂಸ್ ಮಾಡಿದ್ಮೇಲೆ ಚಿಕ್ಕದಾಗಿ ಪ್ಯಾಕ್ ಮಾಡಿ ನಾವು ಸೇಲ್ ಮಾಡ್ತೀವಲ್ಲ, ಸೊ ಪ್ಯಾಕಿಂಗ್ನ ಬಂದು ನಾವು ಇಂಡೈರೆಕ್ಟ್ ಎಕ್ಸ್ಪೆನ್ಸ್, ಸೊ ಅದಕ್ಕೆ ನಾವು ಅದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ತೋರಿಸ್ತೀವಿ. ಸೊ ಜ್ಞಾಪಕ ಇಟ್ಕೊಳ್ಳಿ, ಪ್ಯಾಕೇಜಿಂಗ್ ಬಂದು ಟ್ರೇಡಿಂಗ್ ಅಕೌಂಟಲ್ಲಿ ಬರುತ್ತೆ, ಪ್ಯಾಕಿಂಗ್ ಬಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಇವಾಗ ನಾವು ನೋಡಿರೋ ಐಟಮ್ಸ್ ಎಲ್ಲ ಮೋಸ್ಟ್ಲಿ ಟ್ರೇಡಿಂಗ್ ಅಕೌಂಟಲ್ಲಿ ಬಂದಿರೋದು. ಸೊ ನೆಕ್ಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ನೋಡೋಣ. ಸ್ಯಾಲ್ರೀಸ್. ಸೊ ಸ್ಯಾಲ್ರೀಸ್ ಬಂದು ಜನರಲ್ ಅಡ್ಮಿನಿಸ್ಟ್ರೇಷನ್ ಅಥವಾ ಸ್ಟಾಫ್ ಸ್ಯಾಲ್ರೀಸ್ ಮತ್ತು ಮ್ಯಾನೇಜರ್ಸ್ ಇವರೆಲ್ಲ ಇರ್ತಾರಲ್ಲ, ಸೊ ಅವರು ಕೊಡೋ ಸ್ಯಾಲ್ರೀಸ್ ಬಂದು ಬಿಸ್ನೆಸ್ ಎಕ್ಸ್ಪೆನ್ಸಸ್ಸೇ, ಆದರೆ ಇದು ಡೈರೆಕ್ಟಾಗಿ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ಗೆ ಕನೆಕ್ಟ್ ಆಗಿಲ್ಲ. ಸೊ ಒಂಥರ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಅಂತ ಹೇಳ್ಬೋದು. ಅದಕ್ಕೆ ಸ್ಯಾಲ್ರೀಸ್ ಬಂದು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ತೋರಿಸ್ತೀವಿ. ಅದೇ ಥರ ಬಾಡಿಗೆ. ಸೊ ಇವಾಗ ನಾವು ಗೋಡೌನ್ಗೆ ಅಥವಾ ಫ್ಯಾಕ್ಟ್ರಿಗೆ, ಲ್ಯಾಂಡಿಗೆ ಏನಾದ್ರು ರೆಂಟ್ ಕಟ್ತೀವಿ, ಸೊ ಇದು ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸ್, ಅದಕ್ಕೆ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ತೋರಿಸ್ತೀವಿ. ಸೊ ಈಗ ನಾವು ಬಂದು ಸಾಲ ಮಾಡಿರ್ತೀವಿ, ಸೊ ಅದಕ್ಕೆ ನಾವು ಇಂಟ್ರೆಸ್ಟ್ ಕಟ್ಟಬೇಕು, ಸೊ ಇದು ಅಗೇನ್ ಇಂಡೈರೆಕ್ಟ್ ಎಕ್ಸ್ಪೆನ್ಸ್, ಸೊ ಅದಕ್ಕೆ ನಾವು ಇದನ್ನ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ತೋರಿಸ್ತೀವಿ. ಕಮಿಷನ್ ಪೇಡ್. ಈಗ ಸೇಲ್ಸ್ ಆದಾಗ ಕಮಿಷನ್ ನಾವು ಕೊಡ್ತೀವಿ ನಮ್ಮ ಸೇಲ್ಸ್ಮೆನ್ಗೆ. ಸೊ ಇದು ಸೇಲ್ಸ್ ಆಕ್ಟಿವಿಟೀಸ್ಗೆ ಕನೆಕ್ಟೆಡ್, ಆದರೆ ಇದು ಡೈರೆಕ್ಟ್ ಆಗಿ ನಾವು ಪ್ರೊಡ್ಯೂಸ್ ಮಾಡೋಕ್ಕೆ ಖರ್ಚಾಗಿಲ್ಲ. ಸೊ ಆಮೇಲೆ ಇದು ನಮಗೆ ಖರ್ಚಾಗ್ತಿರೋದು ಸೇಲ್ಸ್ ಮಾಡೋಕ್ಕೆ, ಅದಕ್ಕೆ ಇದನ್ನ ಕೂಡ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ತಗೊಳ್ತೀವಿ. ಆಮೇಲೆ ರಿಪೇರ್ಸ್. ಫಾರ್ ಎಕ್ಸಾಂಪಲ್ ಏನಾದರೂ ರಿಪೇರ್ಸ್ ಆಗುತ್ತೆ ನಮಗೆ ಬಿಲ್ಡಿಂಗ್ಗೆ ಅಥವಾ ಪ್ರಮಿಸಸ್ಗೆ, ಸೊ ಆ ಟೈಮಲ್ಲಿ ಆ ಎಕ್ಸ್ಪೆನ್ಸಸ್ನ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ತೋರಿಸ್ತೀವಿ. ಈಗ ಫಸ್ಟ್ ಪಾರ್ಟ್ ಇದೆಯಲ್ಲ ಟ್ರೇಡಿಂಗ್ ಅಕೌಂಟ್ಸ್, ಅದ್ರಲ್ಲಿ ನಾವು ತೊಗೊಂಡಿರೋದು ಓಪನಿಂಗ್ ಸ್ಟಾಕ್, ಪರ್ಚೇಸಸ್, ಡೈರೆಕ್ಟ್ ಎಕ್ಸ್ಪೆನ್ಸಸ್, ಆಮೇಲೆ ಕ್ರೆಡಿಟ್ ಸೈಡ್ ಬಂದು ಕ್ಲೋಸಿಂಗ್ ಸ್ಟಾಕ್ ಆ್ಯಂಡ್ ಸೇಲ್ಸ್. ಸೊ ಇವಾಗ ನಮಗೆ ಇಲ್ಲಿ ಬರೋ ಫಿಗರ್ ಅಂದರೆ ಕ್ರೆಡಿಟ್ ಸೈಡ್ ಜಾಸ್ತಿ ಇದ್ರೆ ಡೆಬಿಟ್ ಸೈಡ್ ಬ್ಯಾಲೆನ್ಸ್ ಬರುತ್ತಲ್ಲ, ಆ ಡೆಬಿಟ್ ಬಂದು ನಮಗೆ ಗ್ರಾಸ್ ಪ್ರಾಫಿಟ್. ಸೊ ಇದು ರಿವರ್ಸ್ ಆಗಿದ್ರೆ, ಅಂದರೆ ಡೆಬಿಟ್ ಜಾಸ್ತಿ ಇದ್ದು ಕ್ರೆಡಿಟ್ ಕಡಿಮೆ ಇದ್ರೆ, ಕ್ರೆಡಿಟ್ ಸೈಡ್ ಬರೋ ಬ್ಯಾಲೆನ್ಸ್ ಬಂದು ಲಾಸ್. ಸೊ ಇದು ಗ್ರಾಸ್ ಪ್ರಾಫಿಟ್, ಗ್ರಾಸ್ ಲಾಸ್ ಅಂತೀವಿ. ಸೊ ಗ್ರಾಸ್ ಪ್ರಾಫಿಟ್ ಇಸ್ ನಥಿಂಗ್ ಬಟ್ ದ ಪ್ರಾಫಿಟ್ ಆರ್ ಲಾಸ್ ಅರ್ನ್ಡ್ ಬೈ ದ ಇಮಿಡಿಯೇಟ್ ಆಪರೇಟಿಂಗ್ ಆಕ್ಟಿವಿಟೀಸ್ ಆರ್ ದ ಟ್ರೇಡಿಂಗ್ ಆಕ್ಟಿವಿಟೀಸ್ ಆಫ್ ದ ಬಿಸ್ನೆಸ್ ಅಂತ ಹೇಳ್ಬೋದು. ಸೊ ಗ್ರಾಸ್ ಪ್ರಾಫಿಟ್ಗೆ ಫಾರ್ಮುಲಾ ಏನಂದರೆ, ಸೇಲ್ಸ್ ಪ್ರೊಸೀಡ್ಸ್ ಮೈನಸ್ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್. ಸೊ ಸೇಲ್ಸ್ ಬಂದು ನಾವೆಷ್ಟು ಸೇಲ್ ಮಾಡಿ ನಮಗೆ ಹಣ ಬಂದಿದೆ ಅನ್ನೋದು, ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಬಂದು ನಾವು ಸೆಲ್ ಮಾಡಿದ್ದೀವಲ್ಲ ಅದನ್ನೆಲ್ಲ ಪ್ರೊಡ್ಯೂಸ್ ಮಾಡೋಕ್ಕೆ ಎಷ್ಟು ಖರ್ಚಾಯಿತು ಅನ್ನೋದೇ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್. ಸೊ ಸೇಲ್ಸ್ ಪ್ರೊಸೀಡ್ಸ್ ಮೈನಸ್ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಇಸ್ ಈಕ್ವಲ್ ಟು ಗ್ರಾಸ್ ಪ್ರಾಫಿಟ್. ಸೊ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಫಾರ್ಮುಲಾ ಏನಂದರೆ ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್. ಸೊ ಇದು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ.
ಈಗ ನಾವು ಸೆಲ್ ಮಾಡೋದು ನಮ್ಮ ಹತ್ರ ಇರೋ ಐಟಮ್ಸ್ ಅಥವಾ ನಾವು ಈ ವರ್ಷ ತಗೊಂಡಿರೋ ಐಟಮ್ಸ್ ತಾನೆ, ಹಾಗೆ ಮ್ಯಾಜಿಕ್ ಆಗಿ ನಮ್ಗೆ ಏನು ಬರಲ್ಲ. ಸೊ ಅದಕ್ಕೆ ನಾವು ತಗೊಳ್ಳೋದು ಬಂದು ಫಸ್ಟ್ ಓಪನಿಂಗ್ ಸ್ಟಾಕ್ ನಮ್ಮ ಹತ್ರ ಏನಿತ್ತು ಪ್ಲಸ್ ಪರ್ಚೇಸಸ್, ಅಂದರೆ ನಾವು ಏನು ಪರ್ಚೇಸ್ ಮಾಡಿದ್ವಿ. ಸೊ ಇಷ್ಟು ನಮ್ಮ ಹತ್ರ ಇದೆ ಈಗ, ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸಸ್. ಫೈನಲ್ ಆಗಿ ನಾವು ಸೆಲ್ ಮಾಡ್ಬಿಡ್ತೀವಿ, ಲಾಸ್ಟ್ ಅಲ್ಲಿ ಸ್ವಲ್ಪ ಐಟಮ್ ಮಿಕ್ಕಿ ಇರುತ್ತೆ. ಸೊ ಅದನ್ನ ನಾವು ಮೈನಸ್ ಮಾಡ್ತೀವಿ. ಸೊ ಅದನ್ನ ಮೈನಸ್ ಮಾಡಿದಾಗ ಎಷ್ಟು ಐಟಮ್ ಆಚೆ ಹೋಗಿದೆ ಅಂತ ಗೊತ್ತಾಗುತ್ತೆ. ಸೊ ಅದು ಬಂದು ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್. ಸೊ ಸೇಲ್ಸ್ ಪ್ರೊಸೀಡ್ ಮೈನಸ್ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಮಾಡಿದಾಗ ಗ್ರಾಸ್ ಪ್ರಾಫಿಟ್ ಬರುತ್ತೆ. ಸೊ ಅದನ್ನೇ ನಾವು ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಮಾಡೋದು. ಸೊ ಈಗ ಗ್ರಾಸ್ ಪ್ರಾಫಿಟ್ ಅಥವಾ ಗ್ರಾಸ್ ಲಾಸ್ ನ ನಾವು ಕ್ಯಾರಿ ಡೌನ್ ಮಾಡ್ತೀವಿ, ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ತರ್ತೀವಿ. ಸೊ ಗ್ರಾಸ್ ಪ್ರಾಫಿಟ್ ಇದ್ರೆ ಅದು ಡೆಬಿಟ್ ಸೈಡ್ ಇದೆಯಲ್ಲ ಬ್ಯಾಲೆನ್ಸ್, ಅದನ್ನ ಕ್ರೆಡಿಟ್ ಸೈಡ್ ತೋರಿಸ್ತೀವಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ. ಆಮೇಲೆ ಡೆಬಿಟ್ ಸೈಡ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎಲ್ಲ ಎಕ್ಸ್ಪೆನ್ಸಸ್ ನ ತಗೊಳ್ತೀವಿ, ಬೇರೆ ಏನೇನು ಎಕ್ಸ್ಪೆನ್ಸಸ್ ಬಿಟ್ಟಿದೀವಿ ಅದನ್ನೆಲ್ಲ ತಗೊಂಡು ಆಮೇಲೆ ನೋಡ್ತೀವಿ ಎಕ್ಸ್ಪೆನ್ಸಸ್ ಜಾಸ್ತಿ ಇದೆಯಾ ಅಥವಾ ಗ್ರಾಸ್ ಪ್ರಾಫಿಟ್ ಜಾಸ್ತಿ ಇದೆಯಾ ಅಂತ. ಸೊ ಒಂದ್ ವೇಳೆ ಗ್ರಾಸ್ ಪ್ರಾಫಿಟ್ ಜಾಸ್ತಿ ಇದ್ರೆ ಈ ಬ್ಯಾಲೆನ್ಸ್ ಬರುತ್ತಲ್ಲ, ಎಕ್ಸ್ಪೆನ್ಸಸ್ ನ ಡಿಡಕ್ಟ್ ಮಾಡಿದ್ಮೇಲೆ ಬರೋ ಬ್ಯಾಲೆನ್ಸ್ ಬಂದು ನೆಟ್ ಪ್ರಾಫಿಟ್ ಆಗುತ್ತೆ. ಸೊ ಈ ನೆಟ್ ಪ್ರಾಫಿಟ್ ನ ನಾವು ನಮ್ಮ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ನೆಟ್ ಪ್ರಾಫಿಟ್ ನ ನಾವು ಅದಕ್ಕೆ ಆಡ್ ಮಾಡ್ಕೊಳ್ತೀವಿ. ಸೊ ಒಂದ್ ವೇಳೆ ನೆಟ್ ಲಾಸ್ ಇದ್ರೆ ಕ್ಯಾಪಿಟಲ್ ಅಕೌಂಟ್ ಇಂದ ಅದನ್ನ ಡಿಡಕ್ಟ್ ಮಾಡ್ಕೊಳ್ತೀವಿ. ಸೊ ಅದು ಬಂದು ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರಿಸುತ್ತೆ. ಸೊ ಇದು ಬಂದು ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಓಕೆ, ಸೊ ಈಗ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡಾಯ್ತು. ಸೊ ನಮಗೆ ನೆಟ್ ಪ್ರಾಫಿಟ್ ಬಂದಿದೆ. ಸೊ ನಾವು ಇದನ್ನ ಬ್ಯಾಲೆನ್ಸ್ ಶೀಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಅದಕ್ಕೆ ನಾವು ಬ್ಯಾಲೆನ್ಸ್ ಶೀಟ್ ಏನಂತ ನೋಡೋಣ. ಸೊ ಬ್ಯಾಲೆನ್ಸ್ ಶೀಟ್ ಇಸ್ ಅ ಸ್ಟೇಟ್ಮೆಂಟ್ ಪ್ರಿಪೇರ್ಡ್ ಅಟ್ ದಿ ಎಂಡ್ ಆಫ್ ಅನ್ ಅಕೌಂಟಿಂಗ್ ಪೀರಿಯಡ್ ಟು ಶೋ ದ ಫೈನಾನ್ಷಿಯಲ್ ಪೊಸಿಷನ್ ಆಫ್ ಅ ಬಿಸ್ನೆಸ್. ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನ್ ತೋರಿಸ್ತೀವಿ ಅಂದ್ರೆ ನಮ್ಮ ಹತ್ರ ಇರೋ ಅಸೆಟ್ಸ್ ಎಲ್ಲ ತೋರಿಸ್ತೀವಿ ಒಂದ್ ಕಡೆ, ಇನ್ನೊಂದ್ ಕಡೆ ಬಂದು ಇರೋ ಲಯಬಿಲಿಟೀಸ್ ಎಲ್ಲ. ಸೊ ಫೈನಾನ್ಷಿಯಲ್ ಪೊಸಿಷನ್ ಹೆಂಗಿದೆ ಅಂದ್ರೆ ನಾವೇನೇನ್ ಸಾಲ ಮಾಡಿದೀವಿ, ಏನೇನ್ ಅಸೆಟ್ಸ್ ಇಟ್ಕೊಂಡಿದೀವಿ. ಸೊ ಇದನ್ನ ನೋಡಿದ್ರೆ ಫೈನಾನ್ಷಿಯಲ್ ಎಕ್ಸ್ಪರ್ಟ್ಸ್ ಅಥವಾ ಇನ್ವೆಸ್ಟರ್ಸ್ ಅವ್ರಿಗೆಲ್ಲ ಗೊತ್ತಾಗುತ್ತೆ ಬಿಸ್ನೆಸ್ ಒಂದು ಹೆಲ್ತಿ ಪೊಸಿಷನ್ ಅಲ್ಲಿ ಇದೆಯಾ ಇಲ್ವಾ ಅಂತ. ಸೊ ಅದೇ ಬ್ಯಾಲೆನ್ಸ್ ಶೀಟ್ ಅನ್ನೋದು. ಇಟ್ಸ್ ಆಲ್ಸೋ ನೋನ್ ಆಸ್ ಸ್ಟೇಟ್ಮೆಂಟ್ ಆಫ್ ಫೈನಾನ್ಷಿಯಲ್ ಪೊಸಿಷನ್. ಬ್ಯಾಲೆನ್ಸ್ ಶೀಟ್ ಅಲ್ಲಿರೋ ಮೈನ್ ಐಟಮ್ಸ್ ಒಂದೊಂದಾಗಿ ನೋಡೋಣ. ಸೊ ಫಸ್ಟ್ ಬಂದು ಕರೆಂಟ್ ಅಸೆಟ್ಸ್. ಕರೆಂಟ್ ಅಸೆಟ್ಸ್ ಆರ್ ನಥಿಂಗ್ ಬಟ್ ಅಸೆಟ್ಸ್ ದಟ್ ಕ್ಯಾನ್ ಈಸಿಲಿ ಬಿ ಕನ್ವರ್ಟೆಡ್ ಟು ಕ್ಯಾಶ್ ಆರ್ ವಿಚ್ ವಿಲ್ ಜನರಲಿ ಬಿ ಕನ್ವರ್ಟೆಡ್ ಟು ಕ್ಯಾಶ್ ಲೈಕ್ ಇನ್ ದ ನೆಕ್ಸ್ಟ್ 12 months ಆಲ್ಸೋ. ಸೊ ನಾವು ಇದನ್ನ ಈಸಿಯಾಗಿ ಕ್ಯಾಶ್ಗೆ ಕನ್ವರ್ಟ್ ಮಾಡ್ಬೋದು ಅಥವಾ ಯೂಶಲ್ ಆಗಿ ಒಂದು ಫ್ಯೂಚರ್ ಡೇಟ್ ಅಂದ್ರೆ ಒಂದು 12 months ಒಳಗೆ ಕನ್ವರ್ಟ್ ಮಾಡ್ತೀವಿ. ಇವುಗಳನ್ನೆಲ್ಲ ಕರೆಂಟ್ ಅಸೆಟ್ಸ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ಏನಂದ್ರೆ ಕ್ಯಾಶ್ ಇನ್ ಹ್ಯಾಂಡ್ ಅಥವಾ ಕ್ಯಾಶ್ ಅಟ್ ಬ್ಯಾಂಕ್, ಆಮೇಲೆ ಬಿಲ್ಸ್ ರಿಸೀವಬಲ್, ಆಮೇಲೆ ಡೆಟರ್ಸ್, ಸ್ಟಾಕ್, ಇವೆಲ್ಲ ನಾವು ಕರೆಂಟ್ ಅಸೆಟ್ಸ್ ಅಂತ ಹೇಳ್ಬೋದು. ಯಾಕಂದ್ರೆ ಆಲ್ಮೋಸ್ಟ್ ಕ್ಯಾಶ್ ಆಗಿದೆ ಅಥವಾ ನಾವು ಬೇಗ ಕನ್ವರ್ಟ್ ಮಾಡ್ಬೋದು. ನೆಕ್ಸ್ಟ್ ಬಂದು ನಾನ್ ಕರೆಂಟ್ ಅಸೆಟ್ಸ್ ದಟ್ ಆರ್ ನಾಟ್ ಕರೆಂಟ್ ಅಸೆಟ್ಸ್ ಆರ್ ನಾನ್ ಕರೆಂಟ್ ಅಸೆಟ್ಸ್. ಸೊ ಇವು ಬಂದು ಬೇರೆವೆಲ್ಲ ಆಗ್ತವೆ. ಫಾರ್ ಎಕ್ಸಾಂಪಲ್ ಮೆಷಿನರಿ, ಬಿಲ್ಡಿಂಗ್, ಆಮೇಲೆ ಇಂಟ್ಯಾಂಜಿಬಲ್ ಅಸೆಟ್ಸ್ ಇರ್ತವೆ. ಫಾರ್ ಎಕ್ಸಾಂಪಲ್ ಗುಡ್ ವಿಲ್, ಪೇಟೆಂಟ್ಸ್, ಕಾಪಿರೈಟ್ಸ್. ಸೊ ಇವೆಲ್ಲ ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂತ ಹೇಳ್ತೀವಿ. ಯಾಕಂದ್ರೆ ದೇ ಕ್ಯಾನ್ ಬಿ ಸೀನ್ ಆರ್ ಟಚ್ಡ್ ಬಟ್ ದೇ ಸ್ಟಿಲ್ ಹ್ಯಾವ್ ವ್ಯಾಲ್ಯೂ ಟು ದ ಬಿಸ್ನೆಸ್. ಸೊ ಅದಕ್ಕೆ ಇಂಟ್ಯಾಂಜಿಬಲ್ ಅಸೆಟ್ಸ್. ಸೊ ಇವೆಲ್ಲ ನಾನ್ ಕರೆಂಟ್ ಅಸೆಟ್ಸ್. ಲಯಬಿಲಿಟೀಸ್ ಕಡೆ ಕೂಡ ನಾನ್ ಕರೆಂಟ್ ಲಯಬಿಲಿಟೀಸ್ ಅಂಡ್ ಕರೆಂಟ್ ಲಯಬಿಲಿಟೀಸ್ ಇದ್ದಾವೆ. ಸೊ ಕರೆಂಟ್ ಲಯಬಿಲಿಟೀಸ್ ಬಂದು ಸೇಮ್ ಕರೆಂಟ್ ಅಸೆಟ್ಸ್ ತರಾನೇ. ಸೊ ಏನಂದ್ರೆ ನಾವು in the next 12 months ನಾವು ಅದನ್ನ ರೀಪೇ ಮಾಡ್ಬಿಡ್ಬೇಕು. ಸೊ ಯೂಶಲ್ ಆಗಿ ಬಿಲ್ಸ್ ಪೇಬಲ್ಸ್, ಕ್ರೆಡಿಟಾರ್ಸ್ ಅಥವಾ ಶಾರ್ಟ್ ಟರ್ಮ್ ಲೋನ್ಸ್ ಇವೆಲ್ಲ ಕರೆಂಟ್ ಲಯಬಿಲಿಟೀಸ್ ಆಗಿ ಬರ್ತವೆ. ಯಾಕಂದ್ರೆ ನಾವು ಬೇಗ ಆ ಸಾಲನ ತೀರಿಸ್ಬಿಡ್ಬೇಕು. ಲಾಂಗ್ ಟರ್ಮ್ ಲಯಬಿಲಿಟೀಸ್ ಬಂದು ಬೇರೆವು. ಫಾರ್ ಎಕ್ಸಾಂಪಲ್ ಡಿಬೆಂಚರ್ಸ್ ಅಥವಾ ಲಾಂಗ್ ಟರ್ಮ್ ಲೋನ್ ತಗೊಂಡಿರ್ತೀವಿ. ಸೊ 10 year ಲೋನ್ ಅಂತ ಅವೆಲ್ಲ ತಗೊಂಡ್ರೆ ಅವೆಲ್ಲ ಲಾಂಗ್ ಟರ್ಮ್ ಲಯಬಿಲಿಟೀಸ್ ಕೆಳಗಡೆ ಬರ್ತವೆ. ಆಮೇಲೆ ಫೈನಲ್ ಆಗಿ ಓನರ್ದು ಕ್ಯಾಪಿಟಲ್ ಕೂಡ ಅಲ್ಲಿ ತೋರಿಸ್ತೀವಿ ನಾವು. ಅಂದ್ರೆ ಓನರ್ಸ್ ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಅಂಡ್ ಅದಕ್ಕೆ ನಾವು ಅಡ್ಜಸ್ಟ್ ಮಾಡೋದು ಬಂದು ಪ್ರಾಫಿಟ್. ಸೊ ಪ್ರಾಫಿಟ್ ಬಂದಾಗ ಕ್ಯಾಪಿಟಲ್ಗೆ ಆ್ಯಡ್ ಮಾಡ್ಕೊಳ್ತೀವಿ, ಲಾಸ್ ಬಂದರೆ ಕ್ಯಾಪಿಟಲ್ ಇಂದ ಮೈನಸ್ ಮಾಡ್ಕೊಳ್ತೀವಿ. ಅಂಡ್ ಅಟ್ ದ ಸೇಮ್ ಟೈಮ್ ಏನಾದರೂ ಡ್ರಾಯಿಂಗ್ಸ್ ಇರುತ್ತೆ, ಅಂದ್ರೆ ಓನರ್ ಬಂದು ಬಿಸ್ನೆಸ್ ಇಂದ ಅವ್ರಿಗೆ ಸ್ವಂತ ಪರ್ಸನಲ್ ಯೂಸ್ಗೆ ವಿತ್ಡ್ರಾ ಮಾಡ್ತಾರೆ, ಅದನ್ನ ಡ್ರಾಯಿಂಗ್ಸ್ ಅಂತ ಹೇಳಿ ಕ್ಯಾಪಿಟಲ್ ಇಂದ ಡಿಡಕ್ಟ್ ಮಾಡ್ಕೊಳ್ತೀವಿ. ಸೊ ಲಾಸ್ಟ್ ಒಂದೇ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ ಫೈನಲ್ ಅಕೌಂಟ್ಸ್ ಪ್ರಿಪೇರ್ ಮಾಡೋಕ್ಕೆ ಮುಂಚೆ. ಅದೇನಂದ್ರೆ ಅಡ್ಜಸ್ಟ್ಮೆಂಟ್ಸ್. ಸೊ ಅಡ್ಜಸ್ಟ್ಮೆಂಟ್ಸ್ ಏನಂದ್ರೆ some important accounting information that are not shown in the accounting records. ಸೊ ಕೆಲವು ಇನ್ಫಾರ್ಮೇಶನ್ ನಾವು ಕನ್ಸಿಡರ್ ಮಾಡಬೇಕು, ಆದರೆ ನಾವು ಅದು ಮೊದಲೇ ತಗೊಂಡಿರಲ್ಲ. ಅಂದರೆ ಜರ್ನಲ್, ಲೆಡ್ಜರ್, ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಎಲ್ಲೂ ತೋರಿಸಿರಲ್ಲ. ಆದರೆ ನಾವು ಅದನ್ನ ಕನ್ಸಿಡರ್ ಮಾಡಬೇಕು. ಅವಾಗೆ ನಮಗೆ ಆಕ್ಚುಯಲ್ ಫೈನಾನ್ಷಿಯಲ್ ಪೊಸಿಷನ್ ಗೊತ್ತಾಗೋದು, ಆಕ್ಚುಯಲ್ ಪ್ರಾಫಿಟ್ ಅಥವಾ ಲಾಸ್ ಗೊತ್ತಾಗೋದು. ಅಡ್ಜಸ್ಟ್ಮೆಂಟ್ಸ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ದೋಸ್ ಫೈನಾನ್ಷಿಯಲ್ ಪೀಸಸ್ ಆಫ್ ಇನ್ಫಾರ್ಮೇಷನ್ ದಟ್ ಆರ್ ನಾಟ್ ಶೋನ್ ಇನ್ ದಿ ಅಕೌಂಟಿಂಗ್ ರೆಕಾರ್ಡ್ಸ್ ಬಟ್ ಸ್ಟಿಲ್ ಹ್ಯಾವ್ ಟು ಬಿ ಕನ್ಸಿಡರ್ಡ್ ಇನ್ ದ ಪ್ರಿಪರೇಷನ್ ಆಫ್ ಫೈನಲ್ ಅಕೌಂಟ್ಸ್. ಸೊ ಎಲ್ಲ ಅಡ್ಜಸ್ಟ್ಮೆಂಟ್ಸ್ನ ನಾವು ಅಕೌಂಟ್ಸ್ ಅಲ್ಲಿ ತೋರಿಸಿಲ್ಲ ಅಂತ ಹೇಳಕ್ ಕೂಡ ಆಗಲ್ಲ. ಯಾಕಂದ್ರೆ ಕೆಲವು ನಾವು ತೋರಿಸಿರ್ತೀವಿ, ಸ್ಟಿಲ್ ನಾವು ಅದನ್ನ ಅಡ್ಜಸ್ಟ್ ಮಾಡಬೇಕು ಆಕ್ಚುಲ್ ಈ ವರ್ಷಕ್ಕೆ ನಾವು ಫೈನಾನ್ಷಿಯಲ್ ಪೊಸಿಷನ್ ಅಂಡ್ ಫೈನಾನ್ಷಿಯಲ್ ರಿಸಲ್ಟ್ಸ್ನ ತೋರ್ಸಕ್ಕೆ. ಸೊ ನೀವು ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ನೋಡಿದ್ರೆ ಮ್ಯಾಚಿಂಗ್ ಕಾನ್ಸೆಪ್ಟ್ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಸೊ ಮ್ಯಾಚಿಂಗ್ ಕಾನ್ಸೆಪ್ಟ್ ಏನಂದ್ರೆ ರೆವೆನ್ಯೂಸ್ ಅಂಡ್ ಎಕ್ಸ್ಪೆನ್ಸಸ್ ಆಫ್ ಅ ಪೀರಿಯಡ್ ಶುಡ್ ಬಿ ಮ್ಯಾಚ್ಡ್ ಓನ್ಲಿ ವಿತ್ ದಟ್ ಪೀರಿಯಡ್. ಸೊ ಏನಂದ್ರೆ ನಾವು ಒಂದು ಅಕೌಂಟ್ಸ್ ಅಲ್ಲಿ ನಾವು ತೋರಿಸ್ಬೇಕಾಗಿರೋದು ಈ ವರ್ಷಕ್ಕಾಗಿರೋ ಎಕ್ಸ್ಪೆನ್ಸ್ ಅಂಡ್ ಇನ್ಕಮ್ ಮಾತ್ರನೇ.
ಸೊ ಕೆಲವು ಸಲ ಏನಾಗಿರುತ್ತೆ ಅಂದರೆ ನಾವು ಅಡ್ವಾನ್ಸ್ ಆಗಿ ಕಟ್ಟಿರ್ತೀವಿ. ಫಾರ್ ಎಕ್ಸಾಂಪಲ್ ಇನ್ಶೂರೆನ್ಸ್ ಅಂತ ತಗೊಳ್ಳೋಣ. ಸೊ ಕೆಲವು ಸಲ ಇನ್ಶೂರೆನ್ಸ್ ನಾವು 2-3 ವರ್ಷಕ್ಕೆ ಕಟ್ಬಿಡ್ತೀವಿ. ಸೊ ಅದು ಬಂದು 2-3 ಇಯರ್ಸ್ ಕವರ್ ಆಗೋ ಇನ್ಶೂರೆನ್ಸ್. ಆದರೆ ನಾವು ಅಕೌಂಟ್ಸ್ ಪ್ರಿಪೇರ್ ಮಾಡಿದಾಗ ತೋರಿಸ್ಬೇಕಾಗಿರೋದು ಬರೀ ಈ ವರ್ಷಕ್ಕೆ ಎಷ್ಟು ಇನ್ಶೂರೆನ್ಸ್ ಆಗಿದೆ ಅದನ್ನು ಮಾತ್ರ ತೋರಿಸ್ಬೇಕು. ಸೊ ಇಂಥದನ್ನೆಲ್ಲ ನಾವು ಅಡ್ಜಸ್ಟ್ ಮಾಡಬೇಕು. ಸೊ ಇದು ಬಂದು ನಾವು ಆ್ಯಕ್ಚುಲಿ ಎಕ್ಸ್ಪೆನ್ಸ್ ಆಗಿ ತೋರಿಸಿರ್ತೀವಿ ನಮ್ಮ ಅಕೌಂಟಿಂಗ್ ರೆಕಾರ್ಡ್ಸಲ್ಲಿ. ಸೊ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸಲ್ಲಿ ನಾವು ಅಡ್ಜಸ್ಟ್ ಮಾಡಿ ಬರೀ ಈ ವರ್ಷಕ್ಕೆ ಆಗಿರೋದು ಮಾತ್ರ ತೋರಿಸ್ಬೇಕು. ಸೊ ಇದು ಅಡ್ಜಸ್ಟ್ಮೆಂಟ್. ಸೊ ಕೆಲವೊಂದು ಕಾಮನ್ ಅಡ್ಜಸ್ಟ್ಮೆಂಟ್ಸ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಎಕ್ಸಾಂಪಲ್ ನೋಡಿ, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್. ಸೊ ಈಗ ನಾವು ಸ್ಯಾಲ್ರೀಸ್ ಕೊಡಬೇಕು, ಸ್ಯಾಲ್ರೀಸ್ ಪೇ ಮಾಡಬೇಕು, ಆದರೆ ನಾವು ಇನ್ನೂ ಪೇ ಮಾಡಿಲ್ಲ. ಸೊ ನಾವು ಪೇ ಮಾಡ್ತೀರಾ ಇದ್ರೆ ಏನಾಗುತ್ತೆ, ಅದು ಅಕೌಂಟಿಂಗ್ ರೆಕಾರ್ಡ್ಸಲ್ಲಿ ನಾವು ಎಂಟರ್ ಮಾಡಿರಲ್ಲ, ಸೊ ತೋರಿಸಿರಲ್ಲ. ಆದರೆ ಸ್ಟಿಲ್ ಆ ಸ್ಯಾಲ್ರೀಸ್ ಬಂದು ಈ ವರ್ಷದ ಸ್ಯಾಲ್ರೀಸ್ ಅಲ್ಲ, ಸೊ ಈ ಇಯರ್ ಪ್ರಾಫಿಟ್ಗೆ ನಾವು ಅಡ್ಜಸ್ಟ್ ಮಾಡಲೇಬೇಕು. ಸೊ ಅದಕ್ಕೆ ಅದು ಅಡ್ಜಸ್ಟ್ಮೆಂಟ್ ಆಗಿ ನಾವು ಅಕೌಂಟ್ಸಲ್ಲಿ ತೋರಿಸ್ತೀವಿ. ಸೊ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್ಗೆ ಜರ್ನಲ್ ಎಂಟ್ರಿ ಏನಂದರೆ ಕನ್ಸರ್ನ್ಡ್ ಎಕ್ಸ್ಪೆನ್ಸ್ ಅಂದರೆ ಯಾವ ಎಕ್ಸ್ಪೆನ್ಸ್. ಸೊ ಇನ್ ದಿಸ್ ಕೇಸ್ ನಾವು ನಮ್ಮ ಎಕ್ಸಾಂಪಲ್ ಸ್ಯಾಲ್ರಿ. ಸೊ ಸ್ಯಾಲ್ರಿ ಎಕ್ಸ್ಪೆನ್ಸ್ನ ಡೆಬಿಟ್ ಮಾಡ್ತೀವಿ. ಕ್ರೆಡಿಟ್ ಬಂದು ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಅಂತ ಮಾಡಬೇಕು, ಯಾಕಂದರೆ ಅದು ಬಂದು ನಮಗೆ ಒಂದು ರೆಸ್ಪಾನ್ಸಿಬಿಲಿಟಿ ಆರ್ ಲೈಬಿಲಿಟಿ. ಸೊ ಫೈನಲ್ ಆಗಿ ನಾವು ಈ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್ನ ಪೇ ಮಾಡಿದಾಗ ಈ ಲೈಬಿಲಿಟಿನ ನಾವು ಕ್ಲೋಸ್ ಮಾಡಿಬಿಡ್ತೀವಿ, ಅಂದರೆ ಡೆಬಿಟ್ ಮಾಡಿ ಆ ಕ್ಯಾಶ್ನ ಕ್ರೆಡಿಟ್ ಮಾಡ್ತೀವಿ. ಸೊ ಆಗೇನಾಗುತ್ತೆ, ಈ ಅಕೌಂಟ್ ಕ್ಲೋಸ್ ಆಗಿಬಿಡುತ್ತೆ. ಸೊ ಇನ್ನೊಂದು ಬಂದು ಪ್ರೀಪೇಯ್ಡ್ ಎಕ್ಸ್ಪೆನ್ಸ್. ಸೊ ನಾನು ಹೇಳಿದ್ನಲ್ಲ ಇನ್ಶೂರೆನ್ಸ್ ಎಕ್ಸಾಂಪಲ್. ಸೊ ಅದು ಬಂದು ಪ್ರೀಪೇಯ್ಡ್ ಎಕ್ಸ್ಪೆನ್ಸೆ. ಸೊ ನಾವು ಈ ವರ್ಷದ ಇನ್ಶೂರೆನ್ಸ್ ಮಾತ್ರ ತೋರಿಸ್ಬೇಕು. ಸೊ ಅದಕ್ಕೆ ಏನು ಮಾಡ್ತೀವಿ ಅಂದರೆ ನಾವು 2 ಇಯರ್ಸ್ ಕಟ್ಟಿದ್ದೀವಿ. ಸೊ ಲೆಟ್ಸ್ ಸೇ ವಿ ಹ್ಯಾವ್ ಪೇಡ್ 2000 rupees ಅಂತ, ಆದರೆ ಈ ವರ್ಷ ಅದು ಬರೀ 1000. ಸೊ ನಾವು ಪೇ ಮಾಡಿದಾಗ ಜರ್ನಲ್ ಎಂಟ್ರಿ ಏನು ಪಾಸ್ ಮಾಡಿರ್ತೀವಿ, ಇನ್ಶೂರೆನ್ಸ್ ಅಕೌಂಟ್ ಡೆಬಿಟ್ 2000, ಕ್ಯಾಶ್ ಅಕೌಂಟ್ ಕ್ರೆಡಿಟ್ 2000. ಸೊ ಆದರೆ ಇವಾಗ ನಾವು ಡೆಬಿಟ್ ಮಾಡಿರೋದು 2000, ಅದು 2 ಇಯರ್ಸ್ಗೆ. ಆದರೆ ನಾವು ಈ ವರ್ಷ ತೋರಿಸ್ಬೇಕಾಗಿರೋದು ಬರೀ 1 ಇಯರ್ಗೆ. ಸೊ ಅದಕ್ಕೆ ಆ 2000ನ 1000 ಕಡಿಮೆ ಮಾಡಬೇಕು. ಸೊ ಡೆಬಿಟ್ ಬ್ಯಾಲೆನ್ಸ್ ಇದೆಯಲ್ಲ ಎಕ್ಸ್ಪೆನ್ಸ್ ಅಕೌಂಟ್ಗೆ, ನಾವು ಕ್ರೆಡಿಟ್ ಮಾಡ್ತೀವಿ. ಸೊ ಇನ್ಶೂರೆನ್ಸ್ ಅಕೌಂಟ್ ಕ್ರೆಡಿಟ್. ಡೆಬಿಟ್ ಬಂದು ಪ್ರೀಪೇಯ್ಡ್ ಇನ್ಶೂರೆನ್ಸ್ ಅಂತ, ಯಾಕಂದರೆ ನಾವು ಇವಾಗ ಅಡ್ವಾನ್ಸ್ ಆಗಿ ಒಂದು ಎಕ್ಸ್ಪೆನ್ಸ್ನ ಕಟ್ಟಿದ್ರೆ ಅದು ನಮ್ಗೆ ಅಸೆಟ್ ಆಗುತ್ತೆ. ಸೊ ಅದಕ್ಕೆ ಪ್ರೀಪೇಯ್ಡ್ ಇನ್ಶೂರೆನ್ಸ್ನ ಡೆಬಿಟ್ ಮಾಡಿ ಕ್ರೆಡಿಟ್ ಬಂದು ಇನ್ಶೂರೆನ್ಸ್ ಮಾಡ್ತೀವಿ. ಸೊ ಫೈನಲ್ ಆಗಿ ನೆಕ್ಸ್ಟ್ ಇಯರ್ ಏನು ಮಾಡ್ತೀವಿ ಅಂದರೆ ಈ ಪ್ರೀಪೇಯ್ಡ್ ಅಕೌಂಟ್ನ ಕ್ಲೋಸ್ ಮಾಡಿಬಿಡ್ತೀವಿ, ಏನಂತಾರೆ ರಿವರ್ಸ್ ಮಾಡ್ತೀವಿ ಅಷ್ಟೇ. ಸೊ ಇದು ಡೆಬಿಟ್ ಇನ್ಶೂರೆನ್ಸ್ ಬಂದು ಡೆಬಿಟ್ ಆಗುತ್ತೆ, ಪ್ರೀಪೇಯ್ಡ್ ಇನ್ಶೂರೆನ್ಸ್ ಬಂದು ಕ್ರೆಡಿಟ್ ಆಗುತ್ತೆ. ಅದೇ ಥರ ಅಕ್ರೂಡ್ ಇನ್ಕಮ್ಸ್ ಅಂತ ಕೂಡ ಇರ್ತವೆ. ಸೊ ಫಾರ್ ಎಕ್ಸಾಂಪಲ್ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಇಟ್ಕೊಳ್ಳಿ. ಸೊ ಬ್ಯಾಂಕ್ ಬ್ಯಾಲೆನ್ಸಿಂದ ಇಂಟ್ರೆಸ್ಟ್ ಬಂದಿದೆ, ಆದರೆ ನಮ್ಗೆ ಇನ್ನೂ ಅವರು ಪೇ ಮಾಡಿಲ್ಲ, ಆದರೆ ಅದು ಬಂದು ಈ ವರ್ಷದ ಇಂಟ್ರೆಸ್ಟೇ. ಸೊ ಈಗ ನಾವು ಅದನ್ನು ಅಕೌಂಟಿಂಗ್ ರೆಕಾರ್ಡ್ಸಲ್ಲಿ ತೋರಿಸ್ಬೇಕು. ಸೊ ಅಕ್ರೂಡ್ ಇನ್ಕಮ್ ಬಂದು ನಮಗೆ ಅಸೆಟ್ ಆಗುತ್ತೆ, ಯಾಕಂದರೆ ಅದು ನಮಗೆ ಬರಬೇಕಾಗಿರೋದಲ್ಲ. ಸೊ ಅದಕ್ಕೆ ಡೆಬಿಟ್ ಮಾಡ್ತೀವಿ, ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಅಕ್ರೂಡ್ ಅಂತ ಡೆಬಿಟ್ ಮಾಡಿ. ಕ್ರೆಡಿಟ್ ಬಂದು ಕ್ರೆಡಿಟ್ ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್ ಅಲ್ಲ, ಸೊ ಅದಕ್ಕೆ ಕ್ರೆಡಿಟ್ ಬಂದು ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಅಕೌಂಟ್ ಅಂತ ಮಾಡ್ತೀವಿ. ಸೊ ಫೈನಲ್ ಆಗಿ ಇದು ನಮಗೆ ಆ್ಯಕ್ಚುಲಿ ಸಿಕ್ಕಿದಾಗ ಏನು ಮಾಡ್ತೀವಿ ಅಂದರೆ ಕ್ಯಾಶ್ ಅಕೌಂಟ್ನ ಡೆಬಿಟ್ ಮಾಡಿ, ಯಾಕಂದರೆ ಅವಾಗ ನಮಗೆ ಇಂಟ್ರೆಸ್ಟ್ ಬರ್ತಿದೆ, ಆ್ಯಕ್ಚುಲ್ ಆಗಿ ಸಿಗ್ತಿದೆ. ಆಮೇಲೆ ಕ್ರೆಡಿಟ್ ಬಂದು ಆ ಅಸೆಟ್ನ ಕ್ರಿಯೇಟ್ ಮಾಡಿದ್ವಲ್ಲ ಇಂಟ್ರೆಸ್ಟ್ ಅಕ್ರೂಡ್, ಅದನ್ನು ನಾವು ಕ್ರೆಡಿಟ್ ಮಾಡ್ತೀವಿ. ಸೊ ಈಗ ಅಸೆಟ್ ಕ್ಲೋಸ್ ಆಗಿಬಿಡುತ್ತೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ಐಟಮ್ ಯಾವುದಂದರೆ ಬ್ಯಾಡ್ ಡೆಟ್ಸ್. ಸೊ ಬ್ಯಾಡ್ ಡೆಟ್ಸ್, ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್, ಇವು ಬಂದು ಆಲ್ಮೋಸ್ಟ್ ಎಲ್ಲ ಪ್ರಾಬ್ಲಮ್ಸಲ್ಲಿ ಇದ್ದೇ ಇರುತ್ತೆ. ಸೊ ನಿಮಗಿದು ಕ್ಲಿಯರಾಗಿ ಅರ್ಥ ಆಗಲೇಬೇಕು. ಸೊ ಫಸ್ಟ್ ಬ್ಯಾಡ್ ಡೆಟ್ಸ್ ಏನಂದರೆ, ಈಗ ನಾವು ಕ್ರೆಡಿಟ್ ಸೇಲ್ಸ್ ಮಾಡ್ತೀವಲ್ಲ, ಸೊ ಕೆಲವು ಸಲ ಏನಾಗುತ್ತೆ ಅಂದರೆ ಕೆಲವರು ಕೊಡಲ್ಲ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ. ಸೊ ಅದು ಬಂದು ಬ್ಯಾಡ್ ಡೆಟ್ಸ್, ಯಾಕಂದರೆ ಅದು ಬಂದು ನಮಗೆ ಇನ್ನು ಸಿಗಲ್ಲ ಅಂತ ಗೊತ್ತಾಯಿತು. ಸೊ ಅದು ನಾವು ಎಕ್ಸ್ಪೆನ್ಸ್ ಆಗಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ತೋರಿಸ್ತೀವಿ. ಅದೇ ಅಮೌಂಟು ನಾವು ನ್ಯಾಚುರಲಿ ಡೆಟಾರ್ಸಿಂದ ಮೈನಸ್ ಮಾಡಿ ಡೆಟಾರ್ಸ್ ಬರೀ 18,000 ಅಂತ ತೋರಿಸ್ತೀವಿ ಅಸೆಟ್ಸ್ ಬ್ಯಾಲೆನ್ಸ್ ಶೀಟಲ್ಲಿ. ಸೊ ಈಗ ಬ್ಯಾಡ್ ಡೆಟ್ಸ್ ಬಂದು ನಮಗೆ ಖಂಡಿತ ನಮಗೆ ಗೊತ್ತು, ಶೋರ್ ಆಗಿ ನಮಗೆ ಸಿಗಲ್ಲ ಇದು ಅಂತ. ಅದೇ ಥರ ನಮಗೆ ಎಕ್ಸ್ಪೀರಿಯನ್ಸ್ ಮೇಲೆ ಗೊತ್ತಾಗುತ್ತೆ, ಕೆಲವರು ಕೊಡ್ಬೋದು, ಕೊಡದೆ ಹೋಗ್ಬೋದು ಅಂತ ನಮಗೆ ಒಂದು ಫೀಲಿಂಗ್ ಇರುತ್ತೆ. ಸೊ ನಾವೇನು ಮಾಡ್ತೀವಿ ಅಂದರೆ ಪ್ರಾವಿಷನ್ ಅಂತಲೂ ಕ್ರಿಯೇಟ್ ಮಾಡ್ಕೊಳ್ತೀವಿ. ಸೊ ಈ ಪ್ರಾವಿಷನ್ ಏನಂದರೆ ಇಷ್ಟು ಪರ್ಸೆಂಟೇಜ್ ಆಫ್ ಡೆಟ್ಸ್ ನಮಗೆ ಬರೋದು ಡೌಟ್ ಇದ್ರೆ ನಾವು ಮೊದಲೇ ಪ್ರಿಪೇರ್ ಆಗಿದ್ದೀವಿ. ಸೊ ಇಷ್ಟು ಡೆಟ್ಸ್ ಕೂಡ ನಮಗೆ ಬರಲ್ಲ ಅಂತ. ಇವಾಗ ಫಾರ್ ಎಕ್ಸಾಂಪಲ್ 20,000 ಡೆಟಾರ್ಸ್ ಇದೆ. ಸೊ ನಾವು ಪ್ರೀವಿಯಸ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಮೇಲೆ ನಮಗೆ ಗೊತ್ತಾಗುತ್ತೆ 5% ಬಂದು ಸ್ವಲ್ಪ ಡೌಟ್ಫುಲ್ ಅಂತ. ಸೊ 20,000ಅಲ್ಲಿ ನಾವು 5% ಬಂದು ಪ್ರಾವಿಷನ್ ಫಾರ್ ಡೆಟ್ಸ್ ಅಂತ ತೊಗೊಂಡು ಅದನ್ನು ನಾವು ಎಕ್ಸ್ಪೆನ್ಸಸ್ಸಲ್ಲಿ ತೋರಿಸ್ತೀವಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ. ಅದೇ ಅಮೌಂಟ್ನ ಡೆಟಾರ್ಸಿಂದ ನಾವು ಮೈನಸ್ ಮಾಡಿಬಿಡ್ತೀವಿ. ಸೊ ಅದು ಬಂದು ಡೌಟ್ಫುಲ್ ಅಂತ. ಸೊ ಒಂದು ವೇಳೆ ಬಂದರೆ ನಮ್ಗೆ ಒಳ್ಳೇದು, ಬಟ್ ಬರಲ್ಲ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿ ಹಂಗೆ ಮಾಡೋದು. ಸೊ ಈಗ ಇದನ್ನ ಹೆಂಗೆ ಟ್ರೀಟ್ ಮಾಡ್ತೀವಿ ಅಂದರೆ, ಇವಾಗ ಬ್ಯಾಡ್ ಡೆಟ್ಸ್ ಬಂದು ನಾವು ಡೈರೆಕ್ಟಾಗಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ತೋರಿಸ್ತೀವಿ ಎಕ್ಸ್ಪೆನ್ಸ್ ಅಂತ ಡೆಬಿಟ್ ಸೈಡ್. ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ, ಫಸ್ಟ್ ಬ್ಯಾಡ್ ಡೆಟ್ಸ್ನ ಡಿಡಕ್ಟ್ ಮಾಡಬೇಕು ಡೆಟಾರ್ಸಿಂದ. ಸೊ ಇವಾಗ ಡೆಟಾರ್ಸ್ 20,000 ಇದೆ, ಬ್ಯಾಡ್ ಡೆಟ್ಸ್ 2,000 ಅಂತ ಇಟ್ಕೊಳ್ಳಿ. ಸೊ 20,000 ಮೈನಸ್ 2,000 18,000. ಸೊ 18,000 ಮೇಲೆ ನಾವು 5% ಅಥವಾ 10% ಎಷ್ಟಿದೆಯೋ ಅಷ್ಟು ಕ್ಯಾಲ್ಕುಲೇಟ್ ಮಾಡಿ ಆ ಹೊಸ ಪ್ರಾವಿಷನ್ ಅಂತ ನಾವು ಕ್ರಿಯೇಟ್ ಮಾಡಬೇಕು. ಸೊ ಅದು ಪಾಯಿಂಟ್ 1.
ಪಾಯಿಂಟು ಏನಂದರೆ, ಈಗ ನಾವು ಒಂದು ಪ್ರಾವಿಷನ್ ಕ್ರಿಯೇಟ್ ಮಾಡಿದಾಗ ಸೊ ಆ ಪ್ರಾವಿಷನ್ ನೆಕ್ಸ್ಟ್ ಇಯರ್ಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ನಾವು ಪ್ರೀವಿಯಸ್ ಇಯರಿಂದ ಕ್ಯಾರಿ ಫಾರ್ವರ್ಡ್ ಮಾಡಿರೋದು 2000 ಪ್ರಾವಿಷನ್ ಅಂತ ಇಟ್ಕೊಳ್ಳಿ. ಸೊ ಈ ಇಯರ್ ನಮಗೇನಾಗುತ್ತೆ ಅಂದರೆ ಸ್ವಲ್ಪ ಸೇಲ್ಸ್ ಜಾಸ್ತಿ ಆಗುತ್ತೆ, ಇನ್ನೂ ಸ್ವಲ್ಪ ಜಾಸ್ತಿ ಇನ್ಫಾರ್ಮೇಷನ್ ಬರೋದ್ರಿಂದ ನಾವು ಆ ಪ್ರಾವಿಷನ್ನ ಚೇಂಜ್ ಮಾಡಬೇಕು. ಈ ಟೈಮ್ ನಾವು 10% ಮಾಡಬೇಕು ಅಂತ ಇಟ್ಕೊಳ್ಳಿ. ಸೊ ಆಗೇನಾಗುತ್ತೆ ಅಂದರೆ ಆ ಹಳೆ ಪ್ರಾವಿಷನ್ ಹೋಗ್ಬಿಡುತ್ತೆ, ನಾವು ಹೊಸ ಪ್ರಾವಿಷನ್ನ ಕ್ರಿಯೇಟ್ ಮಾಡ್ಕೊಳ್ತೀವಿ. ಸೊ ಸಿಂಪಲ್ ಆಗಿ ಏನು ಮಾಡ್ತೀವಿ ಅಂದರೆ ಓಲ್ಡ್ ಪ್ರಾವಿಷನ್ನ ಮೈನಸ್ ಮಾಡಿಬಿಟ್ಟು ಹೊಸ ಪ್ರಾವಿಷನ್ನ ಆ್ಯಡ್ ಮಾಡ್ತೀವಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ. ಸೊ ಇದನ್ನು ನಾವು ಬ್ಯಾಡ್ ಡೆಟ್ಸ್ ಜೊತೆ ಆಫ್ಸೆಟ್ ಮಾಡೋದು. ಸೊ ನೋಡಿ, ಕ್ಲಿಯರ್ ಆಗಿ ಹೇಳ್ತೀನಿ ನೋಡಿ. ಈಗ ನಮ್ಮ ಹತ್ರ ಬ್ಯಾಡ್ ಡೆಟ್ಸ್ ಈ ವರ್ಷ 2000 ಅಂತ ಇದೆ ಅಂತ ಇಟ್ಕೊಳ್ಳಿ. ನಾವು ಹೋದ ವರ್ಷದಿಂದ ತಂದಿರೋ ಪ್ರಾವಿಷನ್ ಬಂದು 3000. ಸೊ ಈಗೇನಾಗುತ್ತೆ ಅಂದರೆ ಆ ಬ್ಯಾಡ್ ಡೆಟ್ಸ್ ಬಂದು ಹೋದ ವರ್ಷದ ಪ್ರಾವಿಷನಲ್ಲಿ ಆಫ್ಸೆಟ್ ಆಗೋಗುತ್ತೆ. ಸೊ ಹೋದ ವರ್ಷ ಪ್ರಾವಿಷನ್ 3000, ಈ ವರ್ಷ ಬ್ಯಾಡ್ ಡೆಟ್ಸ್ ಬಂದು 2000. ಸೊ ಈಗ ಅದು ಆಫ್ಸೆಟ್ ಆದಾಗ ಪ್ರಾವಿಷನಲ್ಲಿ ಇವಾಗ ಬರೀ 1000 ಇದೆ. ಸೊ ನಾವು ಈಗ ಈ ವರ್ಷದ ಅಕೌಂಟಿಂಗ್ ಎಕ್ಸ್ಪೀರಿಯನ್ಸ್ ಮೇಲೆ ನಮಗೆ ಗೊತ್ತಾಗುತ್ತೆ ಬ್ಯಾಡ್ ಡೆಟ್ಸ್ ಪ್ರಾವಿಷನ್ ಬಂದು ಈ ಟೈಮ್ 10% ಇರಬೇಕು ಅಂತ. ಸೊ ಈಗ ನಮ್ಮ ಹತ್ರ ಡೆಟಾರ್ಸ್ 20,000 ಅಂತ ಇದ್ದಾರೆ ಅಂತ ಇಟ್ಕೊಳ್ಳಿ. ಸೊ 10% ಬಂದು 2000. ನಮ್ಗೆ ಇವಾಗ ಪ್ರಾವಿಷನ್ ಇರೋದು ಬರೀ 1000. ಸೊ ಅದಕ್ಕೆ ಏನು ಮಾಡ್ತೀವಿ ಅಂದರೆ ಇನ್ನೂ ಎಕ್ಸ್ಟ್ರಾ 1000ನ ಪ್ರಾವಿಷನ್ಗೆ ಆ್ಯಡ್ ಮಾಡ್ಕೊಳ್ತೀವಿ. ಸೊ ಆವಾಗ ನಮ್ಮ ಪ್ರಾವಿಷನ್ಗೆ 2000 ಆಗೋಯ್ತು. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಹೇಗೆ ತೋರಿಸ್ತೀವಿ ಅಂದರೆ ಬ್ಯಾಡ್ ಡೆಟ್ಸ್ ಇನ್ನರ್ ಕಾಲಮಲ್ಲಿ 2000 ಮೈನಸ್ ಓಲ್ಡ್ ಪ್ರಾವಿಷನ್. ಸೊ ಓಲ್ಡ್ ಪ್ರಾವಿಷನ್ ಎಷ್ಟಿತ್ತು 3000. ಸೊ ಅದನ್ನು ಮೈನಸ್ ಮಾಡ್ತೀವಿ ಆ್ಯಂಡ್ ಆ್ಯಡ್ ನ್ಯೂ ಪ್ರಾವಿಷನ್. ಸೊ ನ್ಯೂ ಪ್ರಾವಿಷನ್ ಬಂದು 2000. ಸೊ ಆ ನೆಟ್ ಫಿಗರ್ನ ನಾವು ಆಚೆ ತೋರಿಸ್ತೀವಿ. ಸೊ ಎಷ್ಟು ಬರುತ್ತೆ ಅಂದರೆ 1000. ಸೊ ಆ 1000 ಬಂದು ನಾವು ಈ ವರ್ಷದಲ್ಲಿ ಎಕ್ಸ್ಟ್ರಾ ಕ್ರಿಯೇಟ್ ಮಾಡಿರೋ ಪ್ರಾವಿಷನ್ ಅಂತ ತೋರಿಸುತ್ತೆ. ಇವು ಬಂದು ಸಮ್ ಆಫ್ ದ ಮೋಸ್ಟ್ ಕಾಮನ್ ಅಡ್ಜಸ್ಟ್ಮೆಂಟ್ಸ್. ಸೊ ಈ ಥರ ಜಾಸ್ತಿ ಇರ್ತಾವೆ. ಸೊ ನಾವು ಆ್ಯಕ್ಚುಲಿ ಒಂದು ಪ್ರಾಬ್ಲಮ್ ಮಾಡಿದಾಗ ನಿಮಗೆ ಕರೆಕ್ಟಾಗಿ ಅರ್ಥ ಆಗ್ಬಿಡುತ್ತೆ. ಸೊ ಲೆಟ್ಸ್ ಡೂ ಅ ಪ್ರಾಬ್ಲಮ್ ಆ್ಯಂಡ್ ವಿತ್ ದಟ್ ಎವ್ರಿಥಿಂಗ್ ಶುಡ್ ಬಿ ಫೈನ್. ಲೆಟ್ಸ್ ಡೂ ಇಟ್.